ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮನೆ ಹುಡುಗಿಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಗಾಜಾ ಪಟ್ಟಿಯಲ್ಲಿ ನಡೆಯುತ್ತಿರುವ ಒಂದಷ್ಟು ಸಂಘರ್ಷಗಳ ಬಗ್ಗೆ ತಿಳಿಯೋಣ. ಪ್ಯಾಲೆಸ್ತೀನರೇ ಹಮಾಸ್ನ ಮೇಲೆ ತಿರುಗಿ ಬಿದ್ದಿದ್ಯಾಕೆ? ಸಾಕು, ನೀವು ಮೊದಲು ಇಲ್ಲಿಂದ ತೊಲಗಿ, ನಿಮ್ಮ ಸಹವಾಸ ನಮಗೆ ಸಾಕು ಅಂತ ಅಲ್ಲಿಯ ಜನರು ಹಮಾಸ್ಗೆ ಹೇಳ್ತಾ ಇರೋದ್ಯಾಕೆ? ಈ ಮೂಲಕ 2007ರಿಂದ ಗಾಜಾ ಪಟ್ಟಿಯಲ್ಲಿ ರಾಜಕೀಯವಾಗಿ ಬೇರೂರಿದ್ದ ಹಮಾಸ್ ಪಡೆಗಳು ಈಗ ಜನರ ವಿರೋಧ ಎದುರಿಸುತ್ತಿರೋದು ಯಾಕೆ? ಹಾಗಾದರೆ ಏನಿದು ಪ್ಯಾಲೆಸ್ತೀನಿ ವರ್ಸಸ್ ಹಮಾಸ್? ಇಲ್ಲಿ ಹಮಾಸ್ನ ಉಗ್ರರ ವಿರುದ್ಧ ಜನರು ತಿರುಗಿ ಬೀಳ್ತಾ ಇರೋದ್ಯಾಕೆ? ಈ ಘಟನೆ ಗಾಜಾದಲ್ಲಿ ಮರಣ ಹೋಮವನ್ನು ನಿಲ್ಲಿಸುತ್ತಾ ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, 2023 ಅಕ್ಟೋಬರ್ 7 ಶಾಂತವಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಕೋಲಾಹಲ ಸೃಷ್ಟಿಯಾದ ದಿನ ಅದು. ಅವತ್ತು ಇಸ್ರೇಲ್ನಲ್ಲಿ ಹೊಸ ವರ್ಷಾಚರಣೆ ನಡೀತಾ ಇತ್ತು. ಆಗ ಅಲ್ಲಿಗೆ ಬಂದ ಹಮಾಸ್ ಇಸ್ರೇಲ್ ಗಡಿಯಲ್ಲಿ ಮರಣ ಹೋಮವನ್ನು ಸೃಷ್ಟಿ ಮಾಡಿತು. 250ಕ್ಕೂ ಹೆಚ್ಚು ಜನರನ್ನು ಒತ್ತೆಯಾಳುಗಳನ್ನಾಗಿ ತೆಗೆದುಕೊಂಡು ಹೋಯಿತು. ಅಲ್ಲಿಂದ ಶುರುವಾದ ಸಂಘರ್ಷ ಈ ಕ್ಷಣದವರೆಗೂ ನಿಂತಿಲ್ಲ ಸ್ನೇಹಿತರೆ. ಆಗಾಗ ಕದನ ವಿರಾಮ, ಒತ್ತೆಯಾಳುಗಳು ಬಿಡುಗಡೆ ಎಲ್ಲ ನಡೀತಾ ಇದ್ದರೂ ಕೂಡ ಇಸ್ರೇಲ್ ಹಮಾಸ್ ವಿರುದ್ಧ ದಾಳಿಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾ ಇಲ್ಲ. ಇನ್ನು ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಹೆಜಬುಲ್ಲಾ ಎಂಟರ್ ಆಯಿತು, ಇರಾನ್ ಬಂತು. ಹೀಗೆ ಇಡೀ ಪ್ರಾಂತ್ಯ ಸಂಘರ್ಷ ಪೀಡಿತವಾಗಿತ್ತು. ಇದೇ ವೇಳೆ ಹಮಾಸ್ ಮತ್ತು ಹೆಜಬುಲ್ಲಾ ಸಾಕಷ್ಟು ನಾಯಕರನ್ನು ಕೂಡ ಇಸ್ರೇಲ್ ಹೊಡೆದು ಹಾಕ್ತು. ಇನ್ನು ಇತ್ತೀಚೆಗಷ್ಟೇ ಅಂದರೆ ಮಾರ್ಚ್ 25ರಲ್ಲಿ ಹಮಾಸ್ ಪ್ರಮುಖ ನಾಯಕ ಹಾಗೂ ಗಾಜಾದ ಪ್ರಧಾನಿ ಅಂತ ಗುರುತಿಸಿಕೊಂಡ ಇಸ್ಮಾಯಿಲ್ ಬರ್ಹೋಮ್ನನ್ನು ಕೂಡ ಹೊಡೆದು ಹಾಕಲಾಗಿದೆ. ಕಳೆದ ಬಾರಿ ಭಾನುವಾರ ಗಾಜಾ ಪಟ್ಟಿಯ ಆಸ್ಪತ್ರೆಯೊಂದರಲ್ಲಿ ಹಮಾಸ್ ನಾಯಕ ಇರೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ IDF ಆ ಆಸ್ಪತ್ರೆಯ ಮೇಲೆ ವಾಯುದಾಳಿ ಮಾಡಲಾಯಿತು. ಈ ವೇಳೆ ಏರ್ಸ್ಟ್ರೈಕ್ನಲ್ಲಿ ಹಮಾಸ್ ಹೊಸ ನಾಯಕ ಹಾಗೂ ಗಾಜಾದ ಹೊಸ ಪ್ರಧಾನಿ ಇಸ್ಮಾಯಿಲ್ ಬರ್ಹೋಮ್ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲಿ ಏರ್ಸ್ಟ್ರೈಕ್ನಿಂದ ಸಾಕಷ್ಟು ಗಾಯಗೊಂಡ ಬರ್ಹೋಮ್ಗೆ ತಕ್ಷಣ ಚಿಕಿತ್ಸೆಯನ್ನು ಕೊಡಲಾಯಿತು. ಆದರೂ ಕೂಡ ಅದು ಫಲಕಾರಿಯಾಗದೆ ಅವನು ಸಾವನ್ನಪ್ಪಿದ್ದಾನೆ ಎನ್ನಲಾಗ್ತಾ ಇದೆ. ಹಾಗೆ ನೋಡಿದರೆ ಇಸ್ರೇಲ್ ಬಲಿ ತೆಗೆದುಕೊಳ್ತಾ ಇರೋ 4ನೇ ನಾಯಕ ಈ ಬರ್ಹೋಮ್ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಗಾಜಾದ ಪ್ರಧಾನಿಯಾಗಿದ್ದ ಇಸ್ಮಾತಲೀಸ್ನ ಇಸ್ರೇಲ್ ಹೊಡೆದು ಹಾಕ್ತು. ನಂತರ ಈ ಇಸ್ಮಾಯಿಲ್ ಬರ್ಹೋಮ್ ಪ್ರಧಾನಿ ಹುದ್ದೆಗೆ ಕೊಡ್ತು. ಈಗ ಇವನು ಕೂಡ ಸಾವನ್ನಪ್ಪಿದ್ದಾನೆ. ಇನ್ನು ಈ ದಾಳಿ ನಡೆದ ಸಮಯದಲ್ಲಿ ಖಾನ್ ಯೂನಿಸ್ ಮೇಲೆ ಮತ್ತೊಂದು ದಾಳಿ ನಡೆಸಿದೆ IDF ಪಡೆಗಳು. ಅಲ್ಲಿ ಸಲಾ ಅಲ್ ಬರ್ಗಿಲ್ ಕೂಡ ಹೊಡೆದು ಹಾಕ್ತಿದೆ. ಈ ಮೂಲಕ 2021 ಆಯ್ಕೆಯಾದ 20 ಮಂದಿ ಪಾಲಿಟಿಕ್ಸ್ ಬ್ಯೂರೋ ಸದಸ್ಯರ ಪೈಕಿ 11 ಮಂದಿಯನ್ನು ಇಸ್ರೇಲ್ 2023ರ ಅಕ್ಟೋಬರ್ 7ರ ನಂತರ ಹೊಡೆದು ಹಾಕಿದ್ದು. ಇನ್ನು 9 ಮಂದಿಯನ್ನು ಜನತ್ಗೆ ಕಳುಹಿಸುವುದಕ್ಕೆ IDF ಸಿದ್ಧವಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಹಮಾಸ್ ಹಿಡಿತದಲ್ಲಿ ಇನ್ನೂ 59 ಮಂದಿ ಒತ್ತೆಯಾಳುಗಳಿದ್ದಾರೆ. ಅದರಲ್ಲಿ ಬದುಕುಳಿದವರ ಸಂಖ್ಯೆ ಇನ್ನೂ 20 ಇರಬಹುದು. ಹೀಗಾಗಿ ಇಸ್ರೇಲ್ ಪಡೆಗಳು ಈಗ ಹಮಾಸ್ನ ವಿರುದ್ಧ ಕಡೆಯ ಯುದ್ಧಕ್ಕೆ ಇಳಿದಿವೆ. ಇನ್ನುಳಿದ 20 ಮಂದಿಯನ್ನು ಸಂಘರ್ಷದ ಮೂಲಕವೇ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು IDF ಮಾಡ್ತಾ ಇದೆ. ಈ ಮೂಲಕ ಹಮಾಸ್ನ ಸರ್ವನಾಶವನ್ನು ಇಲ್ಲಿ ಇಸ್ರೇಲ್ ಬಯಸ್ತಾ ಇದ್ದಂತಿದೆ. ಇನ್ನು ಇಲ್ಲಿ ರೋಗಿ ಬಯಸಿದ್ದು ಬಿರಿಯಾನಿ, ಹಕೀಮ ಹೇಳಿದ್ದು ಬಿರಿಯಾನಿ ಅನ್ನೋ ಹಾಗೆ ಹಮಾಸ್ನ ಸಂಪೂರ್ಣವಾಗಿ ಮುಗಿಸಿ ಬಿಡಬೇಕನ್ನೋ ಇಸ್ರೇಲ್ ಪ್ರಯತ್ನಕ್ಕೆ ಈಗಾಗಲೇ ಗಾಜಾ ಪಟ್ಟಿಯಲ್ಲಿನ ಅಮಾಯಕ ಪಾಲೆಸ್ತೀನಿಯರು ಕೂಡ ಓಕೆ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಹಮಾಸ್ನ ವಿರೋಧ ಮಾಡ್ತಾ ಇರೋ ಪ್ಯಾಲೆಸ್ತೀನಿಯ ನಾಯಕರು ತಮ್ಮ ಇವತ್ತಿನ ಪರಿಸ್ಥಿತಿಗೆ ಗಾಜಾದ ನಿರ್ನಾಮಕ್ಕೆ ಈ ಹಮಾಸ್ ಕಾರಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದು ಈಗ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ಸಂಘರ್ಷದ ಜೊತೆಗೆ ಪ್ಯಾಲೆಸ್ತೀನ್ ಹಾಗೂ ಹಮಾಸ್ ನಡುವಿನ ಸಂಘರ್ಷಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇಲ್ಲಿ ಹಮಾಸ್ ರಾಜಕೀಯ ಹಿಡಿತವನ್ನು ಹೊಂದಿದೆ. ಹಮಾಸ್ ಪೊಲೀಸರು ಗಾಜಾದಲ್ಲಿ ಇದ್ದಾರೆ. ಇಷ್ಟಾದರೂ ಕೂಡ ಪ್ಯಾಲೆಸ್ತೀನಿಯರು ನಾಗರಿಕರು ಹಮಾಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ.
ಇಲ್ಲಿಂದ ನೀವು ಮೊದಲು ತೊಲಗಿ ಅನ್ನೋ ಮಾತುಗಳನ್ನು ಹಮಾಸ್ ಉಗ್ರರಿಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಇದೆಲ್ಲದಕ್ಕೂ ಕಾರಣ ಸ್ನೇಹಿತರೆ, ಇಸ್ರೇಲ್ ನಡೆಸ್ತಾ ಇರೋ ದಾಳಿಯ ತೀವ್ರತೆ. ಸ್ನೇಹಿತರೆ, ಈ ಹಮಾಸ್ ಅನ್ನೋದು ಇದೆ ನೋಡಿ, ಇದು ಸೈನ್ಯಕ್ಕೆ ಸೈನ್ಯನೂ ಅಲ್ಲ, ಉಗ್ರವಾದಿಗಳಿಗೆ ಉಗ್ರವಾದಿಗಳೂ ಅಲ್ಲ, ಮತ್ತು ರಾಜಕೀಯ ಪಕ್ಷನ ಅಂತ ನೋಡಿದರೆ ಅದು ಕೂಡ ಅಲ್ಲ. ಗಾಜಾದ ಆಳ್ವಿಕೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ಕೊಳ್ತಾರೆ, ನಮ್ಮದೇ ಆದ ಸೈನ್ಯ ಇದೆ ಅಂತ ಹೇಳ್ಕೊಳ್ತಾರೆ. ಆದರೆ ಆ ಸೈನ್ಯ ಯಾವ ಯುದ್ಧ ನೀತಿಗಳನ್ನು ಕೂಡ ಪಾಲಿಸೋದಿಲ್ಲ. ಅವರು ಅಪ್ಪಟ ಭಯೋತ್ಪಾದಕರ ಥರ ವರ್ತಿಸುತ್ತಾರೆ. ಸೇನಾ ನಿಯಮಗಳ ಪ್ರಕಾರ ನಾಗರಿಕರ ವಸತಿಗಳನ್ನು, ಅಮಾಯಕ ಜನರನ್ನು ಮಾನವ ಶೀಲ್ಡ್ಗಳಾಗಿ ಬಳಸಿಕೊಳ್ಳೋ ಹಾಗಿಲ್ಲ. ಆದರೆ ಗಾಜಾದಲ್ಲಿ ಹಮಾಸ್ ಮಾಡುತ್ತಿರೋದು ಅದೇ ಕೆಲಸವನ್ನು. ಅವರು ಆಯುಧಗಳನ್ನೆಲ್ಲ ಜನನಿಬಿಡ ಪ್ರದೇಶಗಳಲ್ಲಿ, ಜನರ ಮನೆಗಳ ಬಂಕರ್ಗಳಲ್ಲಿ ಅಡಗಿಸಲಾಗಿದೆ. ಆಸ್ಪತ್ರೆಗಳು, ಶಾಲೆಗಳು ಸೇನಾ ನೆಲೆಗಳ ಥರ ಕೆಲಸ ಮಾಡ್ತಾ ಇದೆ. ಆಸ್ಪತ್ರೆಗಳ ಕಾಂಪೌಂಡ್ಗಳಲ್ಲಿ ಯುದ್ಧ ತಯಾರಿ ನಡೀತಾ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಇಸ್ರೇಲ್ ಆಸ್ಪತ್ರೆ ಅನ್ನೋ ಹಾಗಿಲ್ಲ, ಶಾಲೆ ಅನ್ನೋ ಹಾಗಿಲ್ಲ, ಎಲ್ಲ ಕಡೆ ವಾಯು ದಾಳಿಯನ್ನು ನಡೆಸ್ತಾ ಇದೆ. ಇದರ ಪರಿಣಾಮವಾಗಿ ಗಾಜಾದಲ್ಲಿ 50,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಈ 50,000ರಲ್ಲಿ ಹಮಾಸ್ ಉಗ್ರರೆಷ್ಟೋ ಸಾಮಾನ್ಯ ಜನರೆಷ್ಟೋ ಅನ್ನೋದರ ಬಗ್ಗೆ ಸರಿಯಾದ ಲೆಕ್ಕನೇ ಇವತ್ತಿಗೂ ಸಿಕ್ಕಿಲ್ಲ. ಹೀಗಾಗಿ ಇನ್ನು ಮುಂದೆ ಕೂಡ ಹಮಾಸ್ ಅಲ್ಲೇ ಉಳ್ಕೊಳ್ತು ಅಂದರೆ ಇಸ್ರೇಲ್ ತನ್ನ ದಾಳಿಗಳನ್ನು ಕೂಡ ಹೀಗೆ ಮುಂದುವರಿಸ್ತಾ ಹೋಗುತ್ತೆ. ಇದೇ ಕಾರಣಕ್ಕಾಗಿ ಗಾಜಾದ ಹಮಾಸ್ ಉಗ್ರರನ್ನು ಗೆಟ್ ಔಟ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.